ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಗತಿ ವ್ಲಾಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮೈದಾ, ಎಗ್ ಹಾಗೂ ಮೈಕ್ರೋ ಅವನ್ ಇಲ್ಲದೆ ಈಸಿಯಾಗಿ ಹೇಗೆ ಕೇಕ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸುಲಭವಾಗಿ ಎಲ್ರಿಗೂ ಇಷ್ಟ ಆಗೋ ಕೇಕ್ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 3-4 ಥರದ ಬಿಸ್ಕೆಟ್ನ ತಗೊಂಡಿದ್ದೀನಿ. ಯಾವ ಬಿಸ್ಕೆಟ್ ಆದರೂ ಪರವಾಗಿಲ್ಲ, ಆದರೆ ಕ್ರೀಮ್ ಬಿಸ್ಕೆಟ್ ಆದರೆ ಕೇಕ್ ತುಂಬ ಟೇಸ್ಟಿ ಆಗಿರುತ್ತೆ. ನಾನಿಲ್ಲಿ ಬಿಸ್ಕೆಟ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಗ್ರೈಂಡ್ ಮಾಡೋದಕ್ಕೆ ಈಸಿ ಆಗಲಿ ಅಂತ. ಇವಾಗ ಕಟ್ ಮಾಡಿರುವಂತಹ ಬಿಸ್ಕೆಟ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸ್ಕೆಟನ್ನು ನಾವು ನುಣ್ಣಗೆ ಗ್ರೈಂಡ್ ಮಾಡಬೇಕಾಗತ್ತೆ. ನೈಸ್ ಪೌಡರ್ ಥರ ನಾವು ಇದನ್ನು ಗ್ರೈಂಡ್ ಮಾಡಬೇಕು, ಆಗ ಕೇಕ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಗ್ರೈಂಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ಹಾಲು ಮತ್ತು ಬಿಸ್ಕೆಟ್ನ ಮಿಶ್ರಣ ರೆಡಿ ಆಗಿದೆ. ಸ್ವಲ್ಪ ಹಾಲನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ರೆಡಿ ಆಗಿರುವಂತಹ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 3/4 ಚಮಚ ಬೇಕಿಂಗ್ ಪೌಡರ್ ಹಾಕಿ ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಸ್ವಲ್ಪ ಬಟರ್ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಕೇಕ್ ಮಾಡೋದಕ್ಕೆ ಮಿಶ್ರಣ ರೆಡಿ ಆಗಿದೆ. ನಾನೀಗ ಒಂದು ಪಾತ್ರೆ ತಗೊಳ್ತಾ ಇದ್ದೀನಿ. ಆ ಪಾತ್ರೆಯ ಕೆಳಭಾಗದಲ್ಲಿ ನಾನು ಬಟರ್ ಪೇಪರ್ನ ಹಾಕಿದ್ದೀನಿ. ಹಾಗೆಯೇ ಸೈಡ್ನಲ್ಲಿ ನಾನು ಬಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಹೀಗೆ ಮಾಡಿದ್ರೆ ಕೇಕ್ ಆದಮೇಲೆ ಹಿಡಿದುಕೊಳ್ಳಲ್ಲ, ಹಾಗೆಯೇ ತೆಗೆಯೋದಕ್ಕೆ ಕೂಡ ಸುಲಭ ಆಗುತ್ತೆ. ಈಗ ಕೇಕ್ನ ಮಿಶ್ರಣವನ್ನು ಇದಕ್ಕೆ ಉಪಯೋಗಿಸಿ ಕೇಕ್ ಆಗಿದೆಯೋ ಇಲ್ವೋ ಅಂತ ನೋಡಬೇಕಾಗತ್ತೆ. ಈ ಥರ ಮಾಡಿದಾಗ ಚಾಕುವಿನಲ್ಲಿ ಕೇಕ್ ಹಿಡಿದಿಲ್ಲ ಅಂತ ಹೇಳಿದ್ರೆ ಕೇಕ್ ಆಗಿದೆ ಅಂತ. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ಚಾಕುವಿನಲ್ಲಿ ಕೇಕ್ ಹಿಡಿದಿಲ್ಲ ಅಂದರೆ ಕೇಕ್ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ನಾನು ಇದನ್ನು ನೀವು ಟ್ರೈ ಮಾಡಿ ಹೇಗಿದೆ ಅಂತ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಗೆ ಹೇಳಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.